ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಇರ್ತಕ್ಕಂಥ ಇನ್ಸ್ಪೆಕ್ಟ್ರು ಮತ್ತು ಸಿಬ್ಬಂದಿ ವರ್ಗದವರು ಪ್ರಾಮಾಣಿಕವಾಗಿ ಮಾಡ್ತಿರ್ತಕ್ಕಂಥ ವಿಚಾರಗಳನ್ನ ಅನೇಕ ಸಾರ್ವಜನಿಕವಾಗಿ ಕೇಳಿದರೆ ಮತ್ತು ಇಲ್ಲೇನು ಒಂದು ರಸ್ತೆ ಬದಿಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ವಿಚಾರವಾಗಿರ್ಬೋದು ಎಲ್ಲರೂ ಕಾನೂನು ಸುವ್ಯವಸ್ಥೆ ಕಾಪಾಡೋ ದೃಷ್ಟಿಯಿಂದ ಅವರು ಸುಗಮ ಸಂಚಾರ ರಸ್ತೆಗೆ ಅವಕಾಶಗಳನ್ನ ಮಾಡಿಕೊಟ್ಟಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅವ್ರು ಮಾಡತಕ್ಕಂಥ ಕೆಲಸಗಳು ಏನಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೇನೆ ಏನು ನಮ್ಮ ನಿನ್ನೆ ಒಂದು ತಮ್ಮ ಮೂಲಕವಾಗಿ ಮಾಧ್ಯಮದ ಮೂಲಕವಾಗಿ ಕೆಲವು ಧನಂಜಯ ಸರ್ ಬಗ್ಗೆ ಮಾತಾಡೋರು, ಅದು ಯಾವುದೇ ಇರಲಿ ಒಬ್ಬರಿಗೆ ತೊಂದರೆ ಆದಾಗ ಸಾಮಾಜಿಕ ನ್ಯಾಯವನ್ನು ಮತ್ತು ಮಾನವೀಯತೆ ದೃಷ್ಟಿಯಿಂದ ಕೆಲಸ ಮಾಡ್ತಕ್ಕಂಥದ್ದನ್ನ ನಾವು ಗಮನಿಸಿದರೆ ಅದು ಖಂಡಿತ ನಾನು ಕೂಡ ಸ್ವಾಗತಿಸಿ ಅವ್ರ ಪರವಾಗಿ ನಿಲ್ತಾ ಇದ್ದೆ ನಾನು. ಆದರೆ ಮಣಿಕಂಠರಾಜ್ ಗೌಡರಾಗ್ಬೋದು ಮತ್ತೊಬ್ಬರಾಗ್ಬೋದು, ಈ ಹಿಂದೆ ನಮ್ಮ ತಾಲೂಕಲ್ಲಿ ಎಲ್ಲೂ ದಲಿತರ ಮೇಲೆ ಗಲಾಟೆ ನಡೆದಿಲ್ವಾ? ಯಾರ ಮೇಲೂ ಮಾರಣಾಂತಿಕವಾದ ಹಲ್ಲೆಗಳು ನಡೆದಿಲ್ವಾ? ಅಥವಾ ಇನ್ನೇನು ನಡೆದೇ ಇಲ್ವಾ? ಈ ಒಂದು ವಿಚಾರಕ್ಕಾಗಿ ಅವ್ರು ಬಂದಿರ್ತಕ್ಕಂಥದ್ದು ನಾವು ನೋಡಿದಾಗ ಎಲ್ಲೋ ನಮ್ಮ ಇನ್ಸ್ಪೆಕ್ಟರ್ ಅವ್ರನ್ನ ತೇಜೋವಧೆ ಮಾಡಬೇಕು, ಇವರ ಆತ್ಮಸ್ಥೈರ್ಯವನ್ನು ಮತ್ತು ಕರ್ತವ್ಯವನ್ನು ಹತ್ತಿಕ್ಕಬೇಕು, ಇವ್ರನ್ನ ಒಂದು ಸೈಡ್ಲಿ ಹಿಮ್ಮೆಟ್ಟಿಸಬೇಕು ಅನ್ನುವಂಥದ್ದು ಎಲ್ಲೋ ನಮಗೆ ಮೇಲ್ಮಟ್ಟಕ್ಕೆ ಇದು ಕಾಣ್ತಾ ಇದೆ. ಕಾರಣ ಇಷ್ಟೇನೆ, ಒಂದು ನೆಲಸಂಬುದ ವಿಚಾರವಾಗಿ ಇವರ ಮತ್ತು ಅವರ ನಡುವೆ ನಡೀತಾ ಇದೆ. ಆ ನೆಲಸಂಬುದ ವಿಚಾರವಾಗಿ ಈಗಾಗಲೇ ತಮಗೆ ಗೊತ್ತಿರುವಾಗ ಒಂದು ಮಾರ್ಕೆಟ್ ರಸ್ತೆಯಲ್ಲಿ ಒಂದು ಹಳೆ ಬಿಲ್ಡಿಂಗ್ನ ಕೆಡದಿದೆ. ಅಲ್ಲಿ ಎಲ್ಲರೂ ಕೂಡ ಒಂದು ಅಲ್ಲೇ ವ್ಯಾಪಾರ ಮಾಡಬೇಕು ಅಂತ ಹೇಳೋದು ನಮ್ಮ ಇನ್ಸ್ಪೆಕ್ಟರ್ ಧನಂಜಯ ಅವರು. ಕಾರಣ ಎಲ್ಲರೂ ಮುಂದೆ ಬದಲು ಸಿಕ್ಕಿದ್ರೆ ಸರ್ಕಾರ ಒಂದು ಸಾರ್ವಜನಿಕ ರಸ್ತೆಯಲ್ಲಿ ಓಡಾಡಲಿಕ್ಕೆ ಅವಕಾಶ ಇರುತ್ತೆ ಅನ್ನುವಂಥದ್ದು ಅವ್ರ ಭಾವನೆ. ಹಾಗಾಗಿ ಅಲ್ಲಿ ಹೋಗೋದಕ್ಕೆ ಕೆಲವರು ಬಿಡ್ತಾ ಇಲ್ಲ ಅನ್ನೋ ಒಂದು ಮಾತು ಕೂಡ ಅಲ್ಲಿದೆ. ಆದರೆ ನಿನ್ನೆ ಮಣಿಕಂಠರಾಜ್ ಅವರು ತಮ್ಮ ಮೀಡಿಯಾ ಮುಂದೆ ಮಾತಾಡ್ತಕ್ಕಂಥ ವಿಚಾರ ನೋಡಿದಾಗ ಅಲ್ಲಿ ಹೊಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಮ್ಮ ತುಮ್ಲ ಗ್ರಾಮದ ದಲಿತ ವ್ಯಕ್ತಿ ಮೇಲೆ ಮಾಡಿರ್ತಕ್ಕಂಥ ಅಲ್ಲೇ ಅವ್ರಿಗಾಗಿರೋ ನೋವನ್ನು ನಾವು ಕೂಡ ಒಂದು ಸೈಡ್ಲಿ ನೋವನ್ನು ವಿಷಾದ ವ್ಯಕ್ತಪಡಿಸ್ತೀವಿ. ಅವ್ರಿಗಾಗಿರೋ ಅಲ್ಲೇ ನೋವುಗಳನ್ನು ನಾವು ಕೂಡ ವಿಷಾದ ವ್ಯಕ್ತಪಡಿಸ್ತೀವಿ. ಆದರೆ ಮಣಿಕಂಠರಾಜ್ ಅವರು ನಿನ್ನೆ ಮಾಡಿರ್ತಕ್ಕಂಥ ತಮ್ಮ ಮೀಡಿಯಾದ ಮುಂದೆ ಅವರ ವೈಯಕ್ತಿಕ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡಿದಿರಲಿಲ್ಲ ವಿನಃ ಅಲ್ಲಿ ತೊಂದರೆಗೊಳಗಾಗಿರ್ತಕ್ಕಂಥ ಆ ವ್ಯಕ್ತಿ ಬಗ್ಗೆ ಎಲ್ಲೂ ಕೂಡ ತಮ್ಮ ಮೀಡಿಯಾದಲ್ಲಿದೆ, ಪತ್ರಿಕೆಯಲ್ಲಿದೆ, ಅವರು ಮಾತಾಡಿಲ್ಲ. ಇಂಥದ್ರಲ್ಲಿ ದಲಿತರ ನಡುವೆ ನಡೆದಿರ್ತಕ್ಕಂಥ ವಿಚಾರವಾಗಿ ಅವ್ರ ಮಧ್ಯೆ ಬಂದಿರತಕ್ಕಂಥದ್ದು ಏಕೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದು ಕೂಡ ಕೆಲವೊಂದು ವಿಚಾರಗಳಲ್ಲಿ ತನಿಖೆ ಆಗಬೇಕಾಗಿದೆ. ಯಾಕೆಂದರೆ ಈಗ ಯಾವುದೋ ಮಾಡೋ ತಪ್ಪಿಗೆ ಯಾವುದೋ ಸಮಯ ಸಂದರ್ಭಗಳನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ದು ಅದು ತಪ್ಪು. ಯಾರೇ ಈಗ ಯಾಕಂದರೆ ಈ ಸಮಯದಲ್ಲೇ ಇನ್ಸ್ಪೆಕ್ಟರ್ ಅವ್ರ ಮೇಲೆ ಆರೋಪ ಮಾಡಲಿಕ್ಕೆ ಅವ್ರಿಗೆ ಸಾಕಷ್ಟು ಅವಕಾಶಗಳಿತ್ತು, ಇನ್ನೇನಿತ್ತು ಮುಂದೆನೂ ಇದೆ, ಇಲ್ಲ ಅಂತ ನಾವು ಹೇಳಲ್ಲ. ಆದರೆ ಇದೇ ಸಂದರ್ಭದಲ್ಲಿ ಬಳಸ್ಕೊಳ್ತಕ್ಕಂಥ ನೋಡಿದ್ರೆ ದಲಿತರ ನಡುವೆ ದಲಿತ ಪ್ರಾಮಾಣಿಕ ಅಧಿಕಾರಿ ಮೇಲೆ ಒಂದು ದಲಿತರ ಒಂದು ಏನೋ ಒಂದು ತುಂಬ್ಲದ ವ್ಯಕ್ತಿ ಮೇಲೆ ನಡೆದಿರ್ತಕ್ಕಂಥದ್ದು ಇರ್ಬೋದು, ಮತ್ತು ನಮ್ಮ ಕಲ್ಕುಣಿ ವಿಚಾರವಾಗಿ ನಡೆದಿರ್ತಕ್ಕಂಥ ಇರ್ಬೋದು. ಅದು ಒಂದು ಪ್ರಾರಂಭಿಕವಾದಂಥ ತತ್ಕ್ಷಣದಲ್ಲಿ ಅವರು ಇಲಾಖೆ ಸ್ಪಂದಿಸಿರೋದ್ರಿಂದ ಆ ಘಟನೆ ಹೆಚ್ಚಿನ ರೀತಿ ಮಾರಣ ಹೋಮಗಳು ನಡೆಯೋದು ಅಲ್ಲಿ ತಪ್ಪಿದೆ. ಅದಕ್ಕೆ ನಾವು ಇಲಾಖೆಗೂ ಕೂಡ ಒಂದು ಕೃತಜ್ಞತೆಗಳು ಹೇಳಬೇಕಾಗಿದೆ. ಅದೇ ಒಂದು ವೇಳೆ ನಾವೆಲ್ಲರೂ ಸೇರಿ ಏನು ನಮ್ಮ ದಲಿತ ಸಮುದಾಯದಲ್ಲಿ ಇರ್ತಕ್ಕಂಥ ಅನೇಕ ಹಿರಿಯರು ಎಲ್ಲರೂ ಕೂಡ ಕೂತಿದ್ದೀವಿ, ಒಂದು ವೇಳೆ ಸಕಾಲದಲ್ಲಿ ಏನಾದರೂ ಪೊಲೀಸ್ ಇಲಾಖೆಯಲ್ಲೇ ಮಧ್ಯ ಪ್ರವೇಶ ಮಾಡದೇ ಇದ್ದು ಅಲ್ಲಿ ಒಂದು ಹೆಣ ಬಿದ್ದಿದ್ರೆ ನಾವೇನು ಮಾಡ್ತಾ ಇದ್ವು? ಪೊಲೀಸ್ ಇಲಾಖೆ ಮೇಲೆ ನಾವು ನೇರವಾಗಿ ಆರೋಪ ಮಾಡ್ತಾ ಇದ್ವಿ. ನೀವು ಸಕಾಲವಾಗಿ ಅಲ್ಲಿ ಹೋಗಿಲ್ಲ, ಸಕಾಲ ನೀವು ಸ್ಪಂದಿಸ್ತಾ ಇರೋದ್ರಿಂದ ನೀವೊಬ್ಬರು ಅಲ್ಲಿ ಕೊಲೆ ಆಗಲಿಕ್ಕೆ ಪೊಲೀಸ್ ಇಲಾಖೆನೇ ಕಾರಣ ಅಂತ ಹೇಳ್ತಾ ಇದ್ರು. ಈಗ ಒಂದು ಸೈಡ್ ಇದನ್ನೂ ಆರೋಪ ಮಾಡ್ತೀವಿ, ಮತ್ತೊಂದು ಸೈಡ್ ಒಂದು ಏಟು ಅದನ್ನು ದೊಡ್ಡದಾಗಿ ಮಾಡೋದಾದರೆ ಕಾನೂನು ಸುವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿಗಳನ್ನ ನಿಯಂತ್ರಣ ತಗೊಳ್ಳೋದು ಹೇಗೆ ಅನ್ನುವಂಥದ್ದು ಇದು ಭಾಳ ನಿಗೂಢವಾಗಿದೆ. ಇಂಥ ಸಂದರ್ಭದಲ್ಲಿ ಏನೋ ಒಂದು ಕಾನೂನಾತ್ಮಕವಾಗಿ ಪ್ರತಿಯೊಂದನ್ನು ಜವಾಬ್ದಾರಿತ್ವ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ತೇಜೋವಧೆ ಮಾಡ್ತಕ್ಕಂಥದ್ದು, ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ನಾವು ಖಂಡಿತವಾಗಿ ಖಂಡಿಸ್ತೀವಿ. ಮತ್ತು ಏನು ಅವರ ಒಂದು ಕರ್ತವ್ಯ ಮೇಲಧಿಕಾರಿ ಹೇಳಿದರೆ ಅದನ್ನು ಕೇಳ್ತಾರೆ, ಅವರು ಏನಾಗಿದೆ ಅನ್ನುವಂಥ ವಿಚಾರಗಳನ್ನು ಮೇಲಧಿಕಾರಿ ಗಮನಿಸುತ್ತೆ. ಯಾಕಂದರೆ ಈಗಾಗಲೇ ಮೀಡಿಯಾಗಳ ಮುಂದೆ ಬಂದಿರೋದ್ರಿಂದ ಅವ್ರನ್ನ ಕೇಳ್ತಾರೆ. ಅದು ಸತ್ಯಾಸತ್ಯತೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಅವ್ರಿಗೆ ಆದಂಥ ಉನ್ನತ ಮಟ್ಟದ ಅಧಿಕಾರಿಗಳು ಎಲ್ಲರೂ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾನು ಈ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ಕಾನೂನು ಎಲ್ರಿಗೂ ಒಂದೇ, ಅದು ಕೀಳಿರಲಿ ಮೇಲಿರಲಿ ದೊಡ್ಡವರಿರಲಿ ಯಾರೇ ಇರಲಿ, ಕಾನೂನು ಎಲ್ಲರಿಗೂ ಒಂದು ಸಮಾನವಾದಂಥ ನ್ಯಾಯ ಸಿಗಬೇಕು ಅನ್ನೋಂಥ ದೃಷ್ಟಿನಲ್ಲಿ ಈ ಒಂದು ನಾನು ತಮ್ಮನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ನಮಗೆ ಸತ್ಯಾಂಶ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ, ಅದಿವತ್ತು ಸತ್ಯಾಂಶ ಹೊರಬಂದಿದೆ. ಆ ಕಾರಣಕ್ಕಾಗಿ ನಮ್ಮ ತಾಲೂಕಿನ ಇನ್ಸ್ಪೆಕ್ಟರ್ ಆದಂಥ ಧನಂಜಯವರು ಅವರ ಒಂದು ಸಕಾಲಿಕ ಪ್ರವೇಶ
ಆ ಸ್ಥಳಕ್ಕೆ ಹೋಗದಿದ್ದರೆ ದೊಡ್ಡ ಅನಾಹುತವೇ ಸಂಭವಿಸ್ತಿತ್ತು ಅಂತಕ್ಕಂಥ ವಿಚಾರ ನಮಗೆ ತಿಳಿದು ಬಂದಿದೆ. ಯಾವಾಗ ಇವರು ಪ್ರವೇಶ ಆಯಿತು, ಇವರೇನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು, ಆ ಕಾರಣಕ್ಕಾಗಿ ಅವರು ವ್ಯವಸ್ಥೆಯನ್ನು ಕ್ರಮವನ್ನು ಕೈಗೊಂಡಿದ್ದಾರೆ. ಆದ್ದರಿಂದ ಹೆಚ್ಚಿನ ಅನಾಹುತ, ಕೊನೆಗೆ ಅದು 302 ಕೇಸ್ಗೆ ಹೋಗುವಂಥ ಸಂದರ್ಭವನ್ನು ತಪ್ಪಿಸಿದ್ದಾರೆ. ಹಾಗಾಗಿ ನಾವು ಧನಂಜಯ ಅವ್ರಿಗೆ ನಾವು ಆಭಾರಿಯಾಗಿದ್ದೇವೆ. ಅಲ್ಲಿ ನಡೆದಿರ್ತಕ್ಕಂಥ ಸತ್ಯಸಂಗತಿ ವೈಯಕ್ತಿಕವಾಗಿ ಆಗಿರ್ತಕ್ಕಂಥ ವಿಚಾರ, ಅದರಲ್ಲಿ ಯಾರ ಹಸ್ತಕ್ಷೇಪನೂ ಇಲ್ಲ. ಆದರೆ ಕೆಲವೊಂದು ಪತ್ರಿಕೆಯಲ್ಲಿ ಅವ್ರಿಗೆ ಏನು ಅಧಿಕಾರಿಗಳ ಆಗದೇ ಇರುವಂಥ ಒಂದು ಕುಚೇಷ್ಟೆಯಿಂದ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಕೆಲವೊಂದು ರಸ್ತೆಗಳ ರಸ್ತೆ ಬದಿ ವ್ಯಾಪಾರದ ವಿಚಾರವಾಗಿ ಇವರು ದಕ್ಷ ಅಧಿಕಾರಿಗಳು ಅದನ್ನು ಕಾನೂನು ಸುವ್ಯವಸ್ಥೆನ ಕಾಪಾಡುವುದರಲ್ಲಿ ಅವ್ರು ಹೇಳ್ದಂಗೆ ಕೇಳಲಿಲ್ಲ, ಅವರ ಮರ್ಜಿಗೆ ಅವರು ಒಳಗಾಗಲಿಲ್ಲ ಅನ್ನುವಂಥ ಒಂದು ಉಮೇದಿಯಿಂದ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಹಾಗಾಗಿ ಧನಂಜಯಂತವರು ದಕ್ಷ ಅಧಿಕಾರಿಗಳು, ನಾನು ಅವ್ರ ಮೆಚ್ಚಕ್ಕೆ ಮಾತಾಡ್ತಾ ಇಲ್ಲ, ಆ ವ್ಯಕ್ತಿ ಕಾನೂನು ಸುವ್ಯವಸ್ಥೆಯನ್ನು ಭಾಳ ಅದ್ಭುತವಾಗಿ ಕ್ರಮ ಕೈಗೊಳ್ತಾ ಇದ್ದಾರೆ. ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಅದನ್ನು ಒಂದು ಕಾನೂನು ಚೌಕಟ್ಟಿನಲ್ಲೇ ನಿಭಾಯಿಸುವಂಥ ಛಾತಿ ಇರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಈ ಅಧಿಕಾರಿಯ ಮೇಲೆ ಆಪಾದನೆ ಮಾಡಿರ್ತಕ್ಕಂಥ ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳು ಸತ್ಯಕ್ಕೆ ದೂರವಾದಂಥ ಸಂಗತಿ ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ವಿಚಾರವನ್ನು ಒಂದು ಸಂಘಟನೆ ವೈಯಕ್ತಿಕ ಪ್ರತಿಷ್ಠೆಯಾಗಿ ತಗೊಂಡು ಏಕಾಏಕಿ ಪ್ರೆಸ್ ಮೀಟ್ ಮಾಡಿ ಒಬ್ಬ ಅಧಿಕಾರಿನ ದಲಿತರ ಪರ ಹೋರಾಟ ಮಾಡ್ತಕ್ಕಂಥ ಇವರೇ ದಲಿತ ಅಧಿಕಾರಿ ವಿರುದ್ಧ ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥದ್ದು ಶೋಭೆ ತರುವಂಥದ್ದಲ್ಲ. ಏನಾದರೂ ಅಂಥ ಅನಾಹುತ ಇವರು ಕಂಡು ಬಂದಲ್ಲಿ ತಾಲೂಕು ಮಟ್ಟದ ನಮ್ಮ ಸಮಾಜದ ಒಂದು ಸಂಘ ಇದೆ, ಅದರ ಮೂಲಕ ಇದೇ ಅಂಬೇಡ್ಕರ್ ಭವನದಲ್ಲಿ ಇಬ್ಬರನ್ನು ಕೂರಿಸಿ ಏನಾಗಿದೆ ಅಂತ ಕೂಲಂಕುಷವಾಗಿ ಚರ್ಚೆ ಮಾಡ್ಬೋದಿತ್ತು. ಇದು ವೈಯಕ್ತಿಕವಾದ ದ್ವೇಷವನ್ನು ಇಟ್ಕೊಂಡು ಅಧಿಕಾರಿ ಮೇಲೆ ಮೇಲಧಿಕಾರಿಗಳು ಕ್ರಮ ಕೈಗೊಳ್ಳಿ ಅನ್ನುವಂಥ ಒಂದು ಷಡ್ಯಂತ್ರವನ್ನು ರೂಪಿಸ್ಕೊಂಡು ಮಾಡಿರ್ತಕ್ಕಂಥದ್ದು ಶೋಭೆ ತರುವಂಥದ್ದು. ಪೊಲೀಸ್ ಇಲಾಖೆಯಲ್ಲಿ ಹೊಡೆಯೋದು ಸಣ್ಣ ಪುಟ್ಟ ಇದ್ದೇ ಇರ್ತವೆ ಕೆಲವು ವಿಚಾರಗಳಿಗೆ, ಅದು ಕಾನೂನಿನಲ್ಲಿ ಇರಲೇ ಇರ್ಬೋದು. ಬಟ್ ಕೆಲವು ಸಂದರ್ಭಗಳಲ್ಲಿ ಅನಿವಾರ್ಯವಾಗಿ ಒಂದೆರಡು ಲಾಠಿ ಏಟು ಹೊಡೆಯತಕ್ಕಂಥದ್ದು ಏನು ಇಲ್ವೇ ಇಲ್ಲ ಅಂತ ನಾವು ಹೇಳಕ್ಕೆ ಬರಲ್ಲ. ಆ ಕಾರಣಕ್ಕೆ ಅದನ್ನೇ ದೊಡ್ಡದು ಮಾಡಿ ದೊಡ್ಡ ಇಶ್ಯೂ ಆಗಿ ಮಾಡಿರ್ತಕ್ಕಂಥದ್ದು ಒಳ್ಳೆ ಶೋಭೆ ತರುವಂಥ ವಿಚಾರ ಅಲ್ಲ. ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು. ಇವತ್ತು ಕೌಂಟರ್ ಪ್ರೆಸ್ ಮೀಟ್ ಆಗಿದೆ, ತಾಲೂಕು ಮಟ್ಟದ ಸಂಘದಿಂದ ಆಗಿದೆ. ಒಂದು ವೇಳೆ ಹಂಗೇನಾದರೂ ಮುಂದೆ ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ದಲಿತರಿಗೆ ಭಾರಿ ಮಟ್ಟದ ಅನ್ಯಾಯ ಆಗ್ತಿದೆ, ಹೊಡೆತ ತೊಳೆತ ಅನ್ನೋದಾದರೆ ಕುಂತು ನಾವು ಚರ್ಚೆ ಮಾಡಿ ನಾಳಿದ್ದರಲ್ಲಿ ಕುಂತು ಚರ್ಚೆ ಮಾಡೋಕ್ಕೆ ಮುಕ್ತವಾದ ಅವಕಾಶ ಇದೆ. ತಾಲೂಕು ಸಂಘದ ಅಧ್ಯಕ್ಷರಿಗೆ ಅವ್ರು ಬಂದು ಮಾತಾಡ್ಬೋದು. ಇಲ್ಲ ಅಂದರೆ ಇದಕ್ಕೊಂದು ಕೌಂಟರ್ ಮಾಡ್ತೀವಿ ಅಂತ ಹೋದರೆ ಅದು ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಥರ ಇರುವಂತಾಗುತ್ತದೆ. ಸಮಾಜದಲ್ಲಿ ಸುಮ್ಮನೆ ಗೊಂದಲಗಳು, ಗುಂಪುಗಾರಿಕೆಗಳು ಸ್ಟಾರ್ಟ್ ಆಗ್ತವೆ. ಅದಕ್ಕೆ ನಿನ್ನೆ ಪ್ರೆಸ್ ಮೀಟ್ ಮಾಡಿದಂಥ ದಲಿತ ಮುಖಂಡರುಗಳು ಆಸ್ಪದ ಕೊಡಬಾರ್ದು. ದಲಿತರಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಲೇಬೇಕು ಅನ್ನೋದಾದರೆ ಕುಂತು ಚರ್ಚೆ ಮಾಡಿ ಏನಾಗಿದೆ ಅನ್ನೋದನ್ನು ಅವಲೋಕನ ಮಾಡಿ ಆಮೇಲೆ ಅದನ್ನು ಕೂಲಂಕುಷವಾಗಿ ಮೇಲಧಿಕಾರಿಗಳ ಗಮನಕ್ಕೆ ತರುವಂಥ ಒಂದು ಅವಕಾಶ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ.